ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಆಮ್ ಕಮಿಂಗ್ ಫ್ರಮ್ ಸ್ಟಡಿ ಗ್ರೂಪ್. ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿದಂತಹ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಪಕ್ಕದಲ್ಲೇ ಕಾಣ್ತಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಈಗ ನಾವು ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ 20 ಕ್ವಶನ್ ಆನ್ಸರ್ಗಳನ್ನು ತಿಳಿಸಿಕೊಡಲಿದ್ದೇನೆ. ಸರಿ ಫ್ರೆಂಡ್ಸ್, ಅವು ಯಾವುವು ಅಂತ ನೋಡೋದಾದರೆ, ಮೊದಲನೇ ಕ್ವಶನನ್ನು ನೋಡಿದಾಗ, ಭೂಮಿಯ ಉಗಮ ಮತ್ತು ವಿಕಸನದ ಸಿದ್ಧಾಂತಗಳಲ್ಲಿ ಅತ್ಯಂತ ಪ್ರಮುಖವಾದ ಸಿದ್ಧಾಂತ ಯಾವುದು? ಅತ್ಯಂತ ಜನಪ್ರಿಯವಾದ ಸಿದ್ಧಾಂತ ಯಾವುದು? ಜನಪ್ರಿಯವಾದ ಸಿದ್ಧಾಂತ ಯಾವುದು ಅಂತ ನೋಡಿದಾಗ ಮಹಾಸ್ಫೋಟ ಸಿದ್ಧಾಂತ ಅಥವಾ ಬಿಗ್ ಬ್ಯಾಂಗ್ ಥಿಯರಿ. ಇದು ಭೂಮಿಯ ಉಗಮ ಮತ್ತು ವಿಕಸನದ ಸಿದ್ಧಾಂತಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಸಿದ್ಧಾಂತವಾಗಿದೆ. ಸರಿ, ಎರಡನೇ ಕ್ವಶನನ್ನು ನೋಡಿದಾಗ, ಮಾನವನಿಂದ ಪಳಗಿಸಲ್ಪಟ್ಟ ಪ್ರಥಮ ಪ್ರಾಣಿ ಯಾವುದು? ಮಾನವನಿಂದ ಪಳಗಿಸಲ್ಪಟ್ಟ ಪ್ರಥಮ ಪ್ರಾಣಿ ನಾಯಿ. ಇದು ಮಾನವನು ತಿಂದು ಬಿಸಾಡಿದಂತಹ ಮಾಂಸವನ್ನು ತಿಂದು ಮಾನವನ ಹಿಂದೆ ಸುತ್ತಿ ಮಾನವನಿಗೆ ಅತಿ ಹತ್ತಿರವಾಗಿ ಮಾನವನಿಂದ ಪಳಗಿಸಲ್ಪಟ್ಟ ಪ್ರಥಮ ಪ್ರಾಣಿಯಾಗಿ ರೂಪುಗೊಂಡಿದೆ. ಸರಿ ಫ್ರೆಂಡ್ಸ್, ಮೂರನೇ ಕ್ವಶನನ್ನು ನೋಡಿದಾಗ, ಈಜಿಪ್ಟಿಯನ್ನರು ಬಳಸಿದ ಪ್ರಪ್ರಥಮ ಲೋಹ ಯಾವುದು? ಈಜಿಪ್ಟಿಯನ್ನರು ಬಳಸಿದಂತಹ ಪ್ರಪ್ರಥಮ ಲೋಹ ತಾಮ್ರವಾಗಿದೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ನಾಲ್ಕನೇದಾಗಿ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಯಾವ ವರ್ಷ ಜಾರಿಯಾಗಿದೆ? ಬಾಲಕಾರ್ಮಿಕ ನಿಷೇಧ ಕಾಯ್ದೆಯು 1986ರಲ್ಲಿ ಜಾರಿಗೊಂಡಿದೆ. 1986ರಲ್ಲಿ ಜಾರಿಗೊಂಡಿದೆ. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವಾಗ ಜಾರಿಗೊಂಡಿದೆ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೊಂಡಿದೆ. 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಜಾರಿಗೊಂಡಿದೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಆರನೇ ಕ್ವಶನ್, ಸ್ಫಿಂಕ್ಸ್ ಎಂದರೇನು ಮತ್ತು ಅದನ್ನು ನಿರ್ಮಿಸಿದವರಾರು? ಸ್ಫಿಂಕ್ಸ್ ಎಂದರೆ ಮನುಷ್ಯನ ಶಿರ ಮತ್ತು ಸಿಂಹದ ಶರೀರವನ್ನು ಹೊಂದಿದ ಮೂರ್ತಿಯನ್ನು ಸ್ಫಿಂಕ್ಸ್ ಎಂದು ಕರೆಯುತ್ತಾರೆ. ಮನುಷ್ಯನ ಶಿರ ಮತ್ತು ಸಿಂಹದ ಶರೀರವನ್ನು ಹೊಂದಿದ ಮೂರ್ತಿಯನ್ನು ಸ್ಫಿಂಕ್ಸ್ ಎಂದು ಕರೆಯುತ್ತಾರೆ ಫ್ರೆಂಡ್ಸ್. ಸರಿ, ಈ ಸ್ಫಿಂಕ್ಸ್ ಶಿಲಾಮೂರ್ತಿಯನ್ನು ಕೆತ್ತಿಸಿದವರು ಯಾರು ಅಂತ ನೋಡಿದಾಗ, ಖಾಫ್ರೆ ಎಂಬ ಸಾಮ್ರಾಟನು ಕೆತ್ತಿಸ್ತಾನೆ. ಖಾಫ್ರೆ ಎಂಬ ಸಾಮ್ರಾಟನು ಸ್ಫಿಂಕ್ಸ್ ಶಿಲಾಮೂರ್ತಿಯನ್ನು ಕೆತ್ತಿಸ್ತಾನೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನನ್ನು ನೋಡೋಣ. ಮುಂದಿನ ಕ್ವಶನ್ ಏಳನೇದು, ಪೆಟ್ರಾರ್ಕನ ಪ್ರಮುಖ ಕೃತಿಗಳಾವು? ಪೆಟ್ರಾರ್ಕನ ಪ್ರಮುಖ ಕೃತಿಗಳನ್ನು ನೋಡಿದಾಗ, ಲಾರ್ ಮತ್ತು ಆಫ್ರಿಕಾ ಎಂಬಂತಹ 2 ಕೃತಿಗಳು ಪೆಟ್ರಾರ್ಕನ ಅತ್ಯಂತ ಪ್ರಮುಖ ಕೃತಿಗಳಾಗಿವೆ. ಮುಂದಿನ ಕ್ವಶನ್ ಎಂಟನೇದು, ದಿ ಅಸಂಪ್ಷನ್ ಆಫ್ ದಿ ವರ್ಜಿನ್. ದಿ ಅಸಂಪ್ಷನ್ ಆಫ್ ದಿ ವರ್ಜಿನ್ ಇದು ಯಾರ ಚಿತ್ರಕೃತಿಯಾಗಿದೆ? ಇದು ಯಾರ ಚಿತ್ರಕೃತಿಯಾಗಿದೆ ಅನ್ನುವ ಕ್ವಶನ್ಗೆ ಆನ್ಸರ್ ಟಿಟಿಯಾನ್. ಟಿಟಿಯಾನನ ಪ್ರಮುಖ ಚಿತ್ರಕೃತಿ ಯಾವುದಂತ ನೋಡಿದಾಗ, ದಿ ಅಸಂಪ್ಷನ್ ಆಫ್ ದಿ ವರ್ಜಿನ್. ಮುಂದಿನ ಕ್ವಶನ್ ಒಂಬತ್ತನೇದು, ಧಾರ್ಮಿಕ ಸುಧಾರಣೆಯ ಉಷಾ ತಾರೆ. ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಯಾರನ್ನು ಕರೆಯುತ್ತಾರೆ? ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಜಾನ್ ವೈಕ್ಲಿಫನ್ನು ಕರೆಯುತ್ತಾರೆ. ಸರಿ, 10ನೇ ಕ್ವಶನ್, ಉಗಿ ಯಂತ್ರವನ್ನು ಕಂಡುಹಿಡಿದವರಾರು? ಉಗಿ ಯಂತ್ರವನ್ನು ಕಂಡುಹಿಡಿದವರಾರು? ಜೇಮ್ಸ್ ವ್ಯಾಟ್ ಎಂಬುವ ವ್ಯಕ್ತಿಯು ಉಗಿ ಯಂತ್ರವನ್ನು ಕಂಡುಹಿಡಿಯುತ್ತಾರೆ. ಮುಂದಿನ ಕ್ವಶನ್ 11, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಪ್ರಥಮ ಅಧ್ಯಕ್ಷನಾರು? ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್ ಆಗಿದ್ದಾರೆ. ಜಾರ್ಜ್ ವಾಷಿಂಗ್ಟನ್ ಆಗಿದ್ದಾರೆ. ಸರಿ,
12ನೇ ಕ್ವಶನ್, ಫ್ರಾನ್ಸ್ ಕ್ರಾಂತಿ ಯಾವಾಗ ನಡೆಯಿತು? ಫ್ರಾನ್ಸ್ ಕ್ರಾಂತಿ ಯಾವಾಗ ನಡೆಯಿತು? 1789ರಲ್ಲಿ ಫ್ರಾನ್ಸ್ ಕ್ರಾಂತಿಯು ನಡೆಯಿತು. ಮುಂದಿನ ಕ್ವಶನ್, ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಯಾವ ಗ್ರಂಥವನ್ನು ಕರೆಯುತ್ತಾರೆ? ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಯಾವ ಗ್ರಂಥವನ್ನು ಕರೆಯುತ್ತಾರೆ? ಸೋಷಿಯಲ್ ಕಾಂಟ್ರಾಕ್ಟ್. ಸೋಷಿಯಲ್ ಕಾಂಟ್ರಾಕ್ಟ್. ರೂಸೋರವರು ರಚಿಸಿರ್ತಕ್ಕಂತಹ ಸೋಷಿಯಲ್ ಕಾಂಟ್ರಾಕ್ಟನ್ನು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಕರೆಯುತ್ತಾರೆ. ಮುಂದಿನ ಕ್ವಶನನ್ನು ನೋಡೋಣ. ರಕ್ತಸಿಕ್ತ ರವಿವಾರ. ರಕ್ತಸಿಕ್ತ ರವಿವಾರ ಯಾವಾಗ ನಡೆಯಿತು? ರಕ್ತಸಿಕ್ತ ರವಿವಾರ 1905ರ ಜನವರಿ 22ರಂದು ಭಾನುವಾರ ನಡೆಯುತ್ತೆ. ಈ ರಕ್ತಸಿಕ್ತ ರವಿವಾರ ಅಂದರೆ ಫಾದರ್ ಗ್ಯಾಪನ್ನನ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ಸಂಯೋಜಿಸಿದ್ದರು. ಇಲ್ಲಿ ಸಾಮಾನ್ಯ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಜಾರನನ್ನು ಭೇಟಿಯಾಗಲು ಬಯಸಿದ್ರು. ಜಾರನನ್ನು ಭೇಟಿಯಾಗುವ ಉದ್ದೇಶವನ್ನು ಅವರು ಪ್ರಸ್ತಾಪಿಸಿದರು. ಆದರೆ ಅದರಲ್ಲಿನ ಅನೇಕರನ್ನು ಈ ಜಾರನ ಸೈನ್ಯವು ನಿರ್ದಯವಾಗಿ ಕೊಂದು ಹಾಕಿತು. ಆ ಬೃಹತ್ ರ್ಯಾಲಿಯಲ್ಲಿರುವಂತಹ ಅನೇಕ ಜನರನ್ನು ಈ ಜಾರನ ಸೈನ್ಯವು ನಿರ್ದಯವಾಗಿ ಕೊಂದು ಹಾಕುತ್ತದೆ. ಇದನ್ನು ರಕ್ತಸಿಕ್ತ ರವಿವಾರ ಅಂತ ಕರೆಯಲಾಗ್ತದೆ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನನ್ನು ನೋಡೋಣ. 15ನೇದು, ಸಮಾನ ವೇತನ ಕಾಯ್ದೆ. ಸಮಾನ ವೇತನ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು? ಸಮಾನ ವೇತನ ಕಾಯ್ದೆಯನ್ನು 1976ರಲ್ಲಿ ಜಾರಿಗೊಳಿಸಲಾಯಿತು. ಮುಂದಿನ ಕ್ವಶನ್ 16ನೇದು, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿರುವ ಗಡಿ ರೇಖೆಯ ಹೆಸರೇನು? ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿರುವ ಗಡಿ ರೇಖೆಯ ಹೆಸರು ರ್ಯಾಡ್ಕ್ಲಿಫ್ ರೇಖೆ. ರ್ಯಾಡ್ಕ್ಲಿಫ್ ರೇಖೆ ಅಥವಾ ರ್ಯಾಡ್ಕ್ಲಿಫ್ ಲೈನ್. ಸರಿ, ಮುಂದಿನ ಒಂದು ಕ್ವಶನನ್ನು ನೋಡಿದಾಗ 17ನೇದು, ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಭಾರತದ ಅತ್ಯಂತ ದಕ್ಷಿಣದ ತುದಿ ನಿಕೋಬಾರ್ ದ್ವೀಪದಲ್ಲಿರ್ತಕ್ಕಂತಹ ಇಂದಿರಾ ಪಾಯಿಂಟ್. ನಿಕೋಬಾರ್ ದ್ವೀಪದಲ್ಲಿರ್ತಕ್ಕಂತಹ ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ತುದಿಯಾಗಿದೆ. ಸರಿ, ಮುಂದಿನ ಕ್ವಶನ್, ಭಾರತದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಪ್ರದೇಶ ಯಾವುದು? ಭಾರತದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವಂತಹ ಪ್ರದೇಶ ರಾಜಸ್ಥಾನದ ಗಂಗಾನಗರ್. ರಾಜಸ್ಥಾನದ ಗಂಗಾನಗರ್ ಇದು 52°C ಉಷ್ಣಾಂಶವನ್ನು ದಾಖಲಿಸಿದೆ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನನ್ನು ನೋಡಿದಾಗ 19, ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬರುವ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನೆಂದು ಕರೆಯುವರು? ಮೇ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ